ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅಂತಂದ್ರೆ ಈಗ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿ ಆದ್ಮೇಲೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆಯ ಬೆನ್ನಲ್ಲೇ ಡಿಕೆಶಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಬಳಿ ಯಾರ್ಯಾರ ಪಟ್ಟಿ ಇದೆ ಅಂತ ಹೇಳ್ಬೇಕಾ, ನಾನ್ ಆಪರೇಷನ್ ಬಗ್ಗೆ ಮಾತಾಡ್ತಿಲ್ಲ ಅಷ್ಟೇ ಅಂತ ಡಿಕೆಶಿ ಒಂದು ಬಾಂಬ್ ಸಿಡಿಸಿದ್ದಾರೆ. ನಾನ್ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಬಿಜೆಪಿ ಮನೆನೇ ಖಾಲಿ ಆಗ್ತಿತ್ತು. ಬಿಜೆಪಿಯವರು ಯಾರನ್ನು ಬಿಟ್ಟಿದ್ದಾರೆ ಹೇಳಿ, ನಮ್ಮ ಸಂಪರ್ಕದಲ್ಲಿ ಇದ್ದವರ ಪಟ್ಟಿ ಹೇಳಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ವಿರುದ್ಧ ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ನಾಯಕರ ಮೆಗಾ ಆಪರೇಷನ್ ನ ಸುಳಿವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೆ ಆಪರೇಷನ್ ಮಾಡಿದ್ರೆ ರಿವರ್ಸ್ ಆಪರೇಷನ್, ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆ ಶಿವಕುಮಾರ್ ಹೇಳಿದ್ದೇನು ಕೇಳಿ. ಯಾರು ಬಿಡ್ತಾವ್ರೆ ಅಂತ ತಿಳ್ಕೊಂಡಿದ್ದೀರಿ ನೀವು? ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ. ನಾನು ಹೆಸರು ಹೇಳೋದು ಬೇಡವಾ? ನಮಗೂ ಅದೇ ಕೆಲಸ, ನಮಗೂ ಗೊತ್ತಿದೆಯಲ್ಲ. ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡವು, ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ. ನಾನು ಸಂಪರ್ಕದಲ್ಲಿರೋದು ಗೊತ್ತಿಲ್ಲ ಅವ್ರಿಗೆ, ನಾನು ಅವ್ರ ಸಂಪರ್ಕದಲ್ಲಿದ್ದೀನಿ. ಹೇಳಿದ್ ಅವರು ನಾನು ಸಂಪರ್ಕ ಅನ್ಬಿಟ್ಬಿಟ್ಟಿದ್ದಾರೆ ಅವರು. ನಾವು ಪಟ್ಟಿ ಹೇಳ್ಬೇಕಾ ಬೇಡ? ಸರಿ, ನೀವು ಸಂಪರ್ಕದಲ್ಲಿರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.